ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಸೊ ಇನ್ನೊಂದು ಡೇಟಾ ಎಂಟ್ರಿಗೋಸ್ಕರ ಕೂಡ ನಾನು ಇಲ್ಲಿ ಹೇಳಿದ್ದೀನಿ ನಿಮಗೆ. ಸೊ ಡೇಟಾ ಎಂಟ್ರಿ ಜಾಬ್ಗೋಸ್ಕರ ನೋಡ್ತಾ ಇರ್ಬೋದು, ಇಲ್ಲಿ ಸೌತ್ ಅಂದರೆ ಕರ್ನಾಟಕದಲ್ಲಿ ಕೂಡ ಇದು ಇವಾಗ ಹೈರಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರೋದು ಆಂಧ್ರ ಪ್ರದೇಶ, ಕರ್ನಾಟಕ, ತಮಿಳುನಾಡು, ತೆಲಂಗಾಣ ಮತ್ತು ಕೇರಳ ಈ ಮೇನ್ ಸ್ಟೇಟ್ಗಳಲ್ಲೇ ಇವಾಗ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದಕ್ಕೋಸ್ಕರ ಏನು ಓದಿರಬೇಕು ಅಂತಂದರೆ, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಓಕೆ, ಸೊ ಇಲ್ಲಿ ಒಂದು ಸರ್ ತೋರಿಸ್ತಾ ಇದ್ದೀನಿ. 8th 10th ಪ್ಲಸ್ ಡಿಪ್ಲೊಮಾ ಆದವರು, 10th ಪ್ಲಸ್ ITI ಆದವರು, 12th ಅಂದರೆ PUC ಮತ್ತು 12th ಅಥವಾ ITI, 12th ಡಿಪ್ಲೊಮಾ, ಗ್ರ್ಯಾಜುಯೇಟು, ಪೋಸ್ಟ್ ಗ್ರ್ಯಾಜುಯೇಟು. ಸೊ ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಕಂಪ್ಲೀಟ್ ಮಾಡಿದ್ದೀರಿ ಅಂತಂದರೆ ನಾರ್ಮಲಿ ಇವಾಗ ನಾನು 8th ಅಥವಾ 10th ಅಂತ ತೊಗೊಳ್ಳೋಣ. ಓಕೆ, 8th ಕೂಡ ತೊಗೋಬೋದು ನೀವು. ಸೊ ಇಲ್ಲಿ 8th ಕಂಪ್ಲೀಟ್ ಆಗಿದೆ, ಪರ್ಸ್ಯೂವಿಂಗ್ ಇದೆಯಾ ಅಂತ ಕೇಳಿದ್ದಾರೆ. ಇನ್ನು ಓದ್ತಾ ಇದ್ದೀರಾ ಅಥವಾ ಕಂಪ್ಲೀಟ್ ಆಯಿತಾ ಅಂತ ಕೇಳ್ತಾ ಇದ್ದಾರೆ. ಅದಿಲ್ಲ ಅಂತಂದರೆ 10th ಆದರೂ ಕೂಡ ನೀವು ಇದಕ್ಕೆ ಸಿಂಪಲಾಗಿ ಅರ್ಜಿನ ಸಲ್ಲಿಸ್ಬೋದು, ಕಂಪ್ಲೀಟ್ ಆದವರು. ಓಕೆ, ಸೊ ಈ ರೀತಿ ಇರುತ್ತೆ. ಸೊ ಹಾಗಿದ್ರೆ ಯಾವ ಕಂಪನಿ ಹೇಗೆ ಅಪ್ಲೈ ಮಾಡಬೇಕು ಮತ್ತು ಇವೆರಡು ಜಾಬ್ಗಳು ನಿಮಗೆ ಬೇಕು ಅಂತಂದರೆ ಸೊ ನೀವು ಎರಡಕ್ಕೂ ಅಪ್ಲೈ ಮಾಡ್ಬೋದು. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಿ. ಮತ್ತು ಯಾರಾದರೂ ನಿಮ್ಗೆ ಗೊತ್ತಿರೋ ರೀತಿ ಜಾಬ್ ಹುಡುಕ್ತಾ ಇದ್ದಾರೆ ಅಂದರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಈ ಒಂದು ಅಪ್ಲಿಕೇಶನ್ ಫಾರ್ಮ್ನ ತುಂಬೋದಕ್ಕೆ ಯಾವುದೇ ರೀತಿ ಫೀಸ್ ಇರುತ್ತಿಲ್ಲ. ಓಕೆ, ಸೊ ಸ್ಟಾರ್ಟ್ ಮಾಡಿ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದ ಮಾಡುವಂಥ ಉದ್ಯೋಗ ಮಾಹಿತಿ ತಿಳಿಸ್ಕೊಡ್ತಾ ಇರುವಂಥದ್ದು. ಇಲ್ಲಿ ನಾನು 2 ಜಾಬನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಡೇಟಾ ಎಂಟ್ರಿ ಬಗ್ಗೆ ಹೇಳ್ತಾ ಇದ್ದೀನಿ, ಇನ್ನೊಂದು ಪ್ಯಾಕಿಂಗ್ ಜಾಬ್ ಬಗ್ಗೆ ಹೇಳ್ತಾ ಇದ್ದೀನಿ. ಪ್ಯಾಕಿಂಗ್ ಜಾಬ್ ಬಗ್ಗೆ ನಾನು ಇಲ್ಲಿ ನಿಮಗೆ ತಿಳಿಸಿದ ಹಾಗೆಯೇ 8ನೇ ತರಗತಿ ಆದರೂ ಕೂಡ ಅದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಡೇಟಾ ಎಂಟ್ರಿಗೂ ಕೂಡ 8ನೇ ತರಗತಿ ಆದರೂ ಕೂಡ ಅರ್ಜಿನ ಸಲ್ಲಿಸ್ಬೋದು. ಒಳ್ಳೆ ಜೆನ್ಯೂನ್ ಇರುವಂಥ ಜಾಬನ್ನೇ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ಮಾಡೋ ಉದ್ದೇಶ ಕೇವಲ ಎಜುಕೇಷನ್ ಪರ್ಪಸ್ಗೋಸ್ಕರ ಮಾಡ್ತಾ ಇರುವಂಥದ್ದು. ಸೊ ನೀವು ಕೂಡ ಒಂದ್ಸಾರಿ ವೆರಿಫೈ ಮಾಡಿ, ನಿಮಗೆ ಇದು ಇಂಟ್ರೆಸ್ಟ್ ಇದೆ ಅಂದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಸೊ ನಾನಿಲ್ಲಿ ಅಪ್ಲಿಕೇಶನ್ ಫಾರ್ಮಲ್ಲಿ ಏನು ತೋರಿಸಿದ್ದೆ ನಿಮಗೆ, 8th 9th 10th ಆದರೂ ಎಲ್ಲರೂ ಕೂಡ ಇದಕ್ಕೆ ಅಪ್ಲೈನ ಮಾಡ್ಬೋದು. ಮತ್ತು ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದು. ಸೊ ಹಾಗಿದ್ರೆ ಈ 2 ಜಾಬ್ಗಳನ್ನು ನಾವು ಹೇಗೆ ಅರ್ಜಿ ಸಲ್ಲಿಸಬೇಕು, ಹೇಗೆ ಅಪ್ಲೈ ಮಾಡಬೇಕು ಮತ್ತು ಇಲ್ಲಿ ಇರುವಂಥ ಡೀಟೇಲ್ಸ್ಗಳನ್ನು ಓಕೆ ಸಂಪೂರ್ಣ ಮಾಹಿತಿನ ನಾನು ಇದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಪ್ರತಿದಿನ ಈ ಚಾನಲಲ್ಲಿ ಇದೇ ರೀತಿ ವೀಡಿಯೋಸ್ಗಳನ್ನ ನಾನು ತರ್ತಾ ಇರ್ತೀನಿ. ನೀವು ನೋಡ್ತಾ ಇರೋದು ಫ್ಲಿಪ್ಕಾರ್ಟಲ್ಲಿ ಇವಾಗ DEO ಅನ್ನೋ ಒಂದು ಪ್ರೊಫೈಲ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಇದು 2025 ನೋಟಿಫಿಕೇಶನ್ ಇವಾಗ ಬಂದಾಗಿದೆ. ಆ್ಯಂಡ್ ಫ್ಲಿಪ್ಕಾರ್ಟಲ್ಲಿ ಇವಾಗ ಏನಂತಂದರೆ ಮೇನ್ ಮುಖ್ಯವಾಗಿ ಫ್ಲಿಪ್ಕಾರ್ಟ್ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಫ್ಲಿಪ್ಕಾರ್ಟ್ ಒಂದು ಶಾಪಿಂಗ್ ಒಂದು ವೆಬ್ಸೈಟು. ಸೊ ಈ ಒಂದು ವೆಬ್ಸೈಟಲ್ಲೇ ಹಿಂದ್ಗಡೆ ಸುಮಾರು ಜನ ಕೆಲಸ ಮಾಡ್ತಾ ಇರ್ತಾರೆ. ಅದು ಹೇಗಿರುತ್ತದೆ, ಡಿಫ್ರೆಂಟ್ ಝೋನಲ್ಲಿ ಕೂಡ ವರ್ಕ್ ಮಾಡ್ತಾ ಇರ್ತಾರೆ. ಲೈಕ್ ಕರ್ನಾಟಕದಲ್ಲಿ, ಕೇರಳದಲ್ಲಿ, ತಮಿಳುನಾಡಲ್ಲಿ ಎಲ್ಲ ಕೂಡ ಕೆಲಸ ಮಾಡ್ತಾ ಇರ್ತಾರೆ ಜನ. ಓಕೆ, ಸೊ ಇವಾಗ ಮೇನ್ ಅಂತಂದರೆ ಅವರು ಇವಾಗ ಡೇಟಾ ಎಂಟ್ರಿ ಜಾಬ್ಗೋಸ್ಕರ ಹೈರಿಂಗ್ ಮಾಡ್ತಾ ಇದ್ದಾರೆ. ಅದಕ್ಕೆ DEO ಅಂತ ಕೂಡ ನಾವು ಹೇಳ್ತೀವಿ. ಸೊ ಈ ಒಂದು ಖಾಲಿ ಹುದ್ದೆಗಳನ್ನ ಅವರು ಇವಾಗ ಕ್ಯಾಂಡಿಡೇಟ್ ಅರ್ಜಿ ಸಲ್ಲಿಸ್ತಾರೆ, ಅವ್ರಿಗೆ ಆ್ಯಕ್ಟಿವ್ಲಿ ಒಂದು ಇಂಟರ್ವ್ಯೂ ತೊಗೊಂಡು ಅಪಾಯಿಂಟ್ಮೆಂಟ್ ಕೊಡ್ತಾ ಇದ್ದಾರೆ. ಸೊ ಮೇನ್ ಅಂತಂದರೆ ಇಲ್ಲಿ ನಿಮಗೆ ಏನೇನು ಆಗಿರಬೇಕು, ಏನೇನು ಓದಿರಬೇಕು ಅನ್ನೋದನ್ನ ಇಲ್ಲಿ ಡೀಟೇಲ್ ತಿಳಿಸ್ತಾ ಇದ್ದೀನಿ. ನಂತರ ಪ್ಯಾಕಿಂಗ್ ಜಾಬ್ ಬಗ್ಗೆ ನಾವು ಮಾತಾಡೋಣ. ಸೊ ಮೇನ್ ಇಲ್ಲಿ ಕಂಪನಿ ಹೆಸರು ಹೇಳಿ ಬಂದುಬಿಟ್ಟು ಫ್ಲಿಪ್ಕಾರ್ಟ್ ಅಂತ ಹೇಳ್ಬಿಟ್ಟು, ಆ್ಯಂಡ್ ಪೋಸ್ಟ್ ಹೆಸರು ಡೇಟಾ ಎಂಟ್ರಿ ಆಪರೇಟರ್ ಅಂತ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಇದನ್ನು ಬ್ರ್ಯಾಕೆಟಲ್ಲಿ ಕೂಡ ಹಾಕಿದ್ದಾರೆ DEO ಅಂತ ಹೇಳಿ. DEO ನೀವೇನಾದರೂ ಜಾಬ್ ಮಾಡ್ತೀವಿ ಅಂತಂದರೆ ಡೇಟಾ ಎಂಟ್ರಿ ಆಪರೇಟರ್ ಆಗಿ ವರ್ಕ್ ಮಾಡ್ತೀವಿ, ನಾವು ಫ್ಲಿಪ್ಕಾರ್ಟಲ್ಲಿ ಮಾಡ್ತೀವಿ ಅಂತ ಅನ್ನೋದಿದ್ದರೆ ಸೊ ಈ ಜಾಬ್ಗೆ ನೀವು ಅಪ್ಲೈನ ಮಾಡ್ಬೋದು. ಇನ್ನೂ ಯಾವುದೂ ಲಾಸ್ಟ್ ಡೇಟ್ ಏನು ಹೇಳಿಲ್ಲ ಅವರು, ಬಟ್ ಆದರೆ ಇನ್ನೂ ಅಪ್ಲಿಕೇಶನ್ನ ತೊಗೋತಾ ಇದ್ದಾರೆ. ಆ್ಯಂಡ್ ಇದಂತೂ ಕೂಡ ಮೇನ್ ಅಂತಂದರೆ ಇದನ್ನು ಆನ್ಲೈನಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಆ್ಯಂಡ್ ಆಫ್ಲೈನ್ ಇರೋದಿಲ್ಲ ಇದಕ್ಕೆ. ಓಕೆನಾ. ಆ್ಯಂಡ್ ಮತ್ತೊಂದು ಫ್ಲಿಪ್ಕಾರ್ಟಲ್ಲಿ DEO ನೇಮಕಾತಿ ಯಾವ ಒಂದು ಶೈಕ್ಷಣಿಕ ಅರ್ಹತೆ ಕೇಳಿದ್ದಾರೆ ಅಂತಂದರೆ 10th ಆದರೂ ಕೂಡ ಇಲ್ಲಿ ಅರ್ಜಿನ ಸಲ್ಲಿಸೋದು, ಬಟ್ ಆದರೆ 8th ಆದರೂ ಕೂಡ ಅಲ್ಲಿ ಅರ್ಜಿ ಸಲ್ಲಿಸ್ಬೋದು ಅಂತ ನಾನು ನಿಮಗೆ ಮೊದಲೇ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮಲ್ಲಿ ತೋರಿಸಿದ್ದೀನಿ. 8th 9th 10th ಆದವರು ಎಲ್ಲರೂ ಕೂಡ ಅರ್ಜಿನ ಸಲ್ಲಿಸ್ಬೋದು. ಫ್ಲಿಪ್ಕಾರ್ಟ್ DEO ಭರ್ತಿ ಏನು ಮಾಡ್ತಾರೆ, ವಯಸ್ಸಿನ ಮಿತಿ ಕೇಳಿರುವಂಥದ್ದು ಕನಿಷ್ಠ ಅಂದರೆ 18 ವರ್ಷ ನಿಮಗೆ ಕಂಪ್ಲೀಟ್ ಆಗಿರಬೇಕು. ಓಕೆ, ಸೊ ಕಂಪ್ಲೀಟ್ ಆಗಿರಬೇಕು. ಇನ್ನೂ ನಡೀತಾ ಇದೆ ಅಂತಂದರೆ ಅರ್ಜಿನ ಸಲ್ಲಿಸೋದಕ್ಕೆ ಬರೋದಿಲ್ಲ. ಗರಿಷ್ಠ ಭತ್ಯೆ ಏನು ಅವರು ಡಿಸೈಡ್ ಮಾಡಿಲ್ಲ, ಅಂದರೆ ಮ್ಯಾಕ್ಸಿಮಮ್ ವಯಸ್ಸನ್ನು ಹೇಳಿಲ್ಲ ಅವರು. ಸೊ ಯಾವುದೇ ವಯಸ್ಸಿನವರು ಅರ್ಜಿ ಸಲ್ಲಿಸಿ. ಓಕೆ, ಸೊ ಅವ್ರ ಕಡೆಯಿಂದ ರಿವರ್ಟ್ ಬಂದರೆ ಸೊ ನಂತರ ನೀವಲ್ಲಿ ಒಂದು ಇಂಟರ್ವ್ಯೂಗೆ ಪರ್ಫಾರ್ಮ್ ಮಾಡ್ಬೋದು. ಆ್ಯಂಡ್ ಫ್ಲಿಪ್ಕಾರ್ಟಲ್ಲಿ ಇವಾಗ DEO ಅಂದರೆ ಡೇಟಾ ಎಂಟ್ರಿ ಆಪ್ರೇಟರ್ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಡೇಟಾ ಎಂಟ್ರಿ ಆಪ್ರೇಟರ್ ಅಂತ ಕ್ಲಿಯರ್ಲಿ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಸ್ವಲ್ಪ ಹೈಲೈಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಫ್ಲಿಪ್ಕಾರ್ಟದ್ದು ಈ ಒಂದು ಹುದ್ದೆಗೆ ಒಂದು ಡೇಟಾ ಎಂಟ್ರಿ ಜಾಬ್ಗೆ ಯಾರ್ಯಾರು ಅರ್ಜಿನ ಸಲ್ಲಿಸ್ಬೋದು ಅಂದರೆ ಭಾರತದಲ್ಲಿ ಮಹಿಳೆಯರು ಮತ್ತು ಪುರುಷರು ಆಲ್ ಓವರ್ ಇಂಡಿಯಾ ಪ್ಯಾನ್ ಇಂಡಿಯಾ ಹೈರಿಂಗ್ ನಡೀತಾ ಇದ್ದು. ಸೊ ಎಲ್ಲರೂ ಕೂಡ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಫ್ಲಿಪ್ಕಾರ್ಟಲ್ಲಿ DEO ಭಾರತಿ ಪೇಸ್ ಇದ್ರ ಬಗ್ಗೆ ಕೇಳಿದ್ದಾರೆ. ಸೊ ಇದು ಡಿಪೆಂಡ್ ಆಗುತ್ತೆ ನಿಮ್ಮ ಒಂದು ಯಾರು ಇಂಟರ್ವ್ಯೂ ತೊಗೋತಾರೆ ಅವ್ರ ಮೇಲೆ. ಸೊ ನಿಮ್ಮದು ಪ್ರೀವಿಯಸ್ ಎಷ್ಟಿತ್ತು, ನಂತರ ಹೇಗಿದೆ ಅದ್ರ ಬಗ್ಗೆ ಎಲ್ಲ ಅವರೇ ಡಿಸ್ಕಸ್ ಮಾಡ್ತಾರೆ. ಅವ್ರ ಜೊತೆ ಒಂದು ಸಾರಿ ಮಾತಾಡಿ. ಸೊ ಇಲ್ಲಿ DEO ನೇಮಕಾತಿ 2025 ಮಾರಾಟ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತಂದರೆ ಇಲ್ಲಿ ಯಾವುದೇ ರೀತಿ ಟೆಸ್ಟ್ ತೊಗೋತಾ ಇಲ್ಲ ಫ್ಲಿಪ್ಕಾರ್ಟ್ದವರು. ಓಕೆ, ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಯಾವುದೇ ರೀತಿಯವರು ಟೆಸ್ಟ್ ತೊಗೋತಾ ಇಲ್ಲ. ಬಟ್ ಆದರೆ ನಿಮಗೆ 10 ಪ್ರಶ್ನೆಗಳು ಅವ್ರು ಕೇಳ್ತೀವಿ ಅಂತ ಹೇಳಿದ್ದಾರೆ. ಈ 10 ಪ್ರಶ್ನೆಗೆ ನೀವಿಲ್ಲಿ ಉತ್ತರನ ನೀಡಬೇಕು ಅನ್ನೋದು ಮೇನ್ ಮುಖ್ಯವಾಗಿ.
ಓಕೆ. ಸೊ ಇದೇ ಮೇನ್ ಇರುವಂಥದ್ದು. ಸೊ ಇದನ್ನು ಚೆನ್ನಾಗಿ ಅಟೆಂಡ್ ಮಾಡಿ. ಓಕೆ. ಸೊ ಇದು ಒಂದು ಮಾಹಿತಿ ಆಯಿತು. ಸೊ ನಾನು ನಿಮಗೆ ಡೇಟಾ ಎಂಟ್ರಿ ಆಪ್ರೇಟರ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದೀನಿ. ಸೊ ಯಾರ್ಯಾರು ಹೇಗೆ ಅಪ್ಲೈ ಮಾಡ್ಬೋದು ಅಂತ ಹೇಳಿ. ಇದಕ್ಕೆ ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅರ್ಜಿನ ಸಲ್ಲಿಸ್ಬೋದು. ಸೊ ನಾನಿವಾಗ ನೇರವಾಗಿ ನಿಮಗೆ ತೋರಿಸ್ತೀನಿ ವೆಬ್ಸೈಟು. ಸೊ ವೆಬ್ಸೈಟಿಗೆ ಹೋಗಿ ಹೇಗೆ ಅರ್ಜಿ ಸಲ್ಲಿಸೋದು ಅಂತ. ಇಲ್ಲಿ ಪ್ಯಾಕಿಂಗ್ ಜಾಬು ಮತ್ತು ಪ್ಲಸ್ ಇಲ್ಲಿ ಡೇಟಾ ಎಂಟ್ರಿ ಎರಡೂ ಕೂಡ ನೀವು ಅಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಸೊ ನೋಡೋಣ. ನೀವು ನೋಡ್ತಾ ಇರ್ಬೋದು ಮೇನ್ ಅಂತಂದರೆ ಪ್ಯಾಕಿಂಗ್ ಜಾಬ್ಗೋಸ್ಕರ ಇಲ್ಲಿ ಒಂದು ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಿದ್ದಾರೆ. ನೀವು ನೋಡ್ತಾ ಇರ್ಬೋದು ವೇರ್ ಹೌಸ್ ಅಂದರೆ ಪ್ಯಾಕಿಂಗ್ ಮಾಡೋವಂಥ ಒಂದು ವೇರ್ ಹೌಸ್ ಅಂದರೆ ಪ್ಯಾಕಿಂಗ್ ಮಾಡೋದು, ಲಿಸ್ಟಿಂಗ್ ಮಾಡೋದು ಮತ್ತು ಸುಮಾರು ಇನ್ನೂ ಹಲವಾರು ಕೆಲಸಗಳಿರುತ್ತೆ. ಅಲ್ಲಿ ಸ್ಟೋರ್ ಮಾಡ್ತಾರೆ ಅವರು. ಯಾವೇ ಪ್ರಾಡಕ್ಟ್ಗಳನ್ನ ಫ್ಲಿಪ್ಕಾರ್ಟ್ ಕಡೆಯಿಂದ ಕಳಿಸ್ತಾ ಇರ್ತಾರೆ ಕಸ್ಟಮರ್ಸ್ಗೆ. ಅಲ್ಲೊಂದು ವೇರ್ ಹೌಸ್ ಅಂತ ಮಾಡಿರ್ತಾರೆ. ಪ್ರತಿಯೊಂದು ಸಿಟಿಯಲ್ಲಿ ಮಾಡಿರ್ತಾರೆ. ಸಿಟಿ ಅಂತೂ ಇರ್ಬೋದು ಅಥವಾ ಸ್ಟೇಟ್ ಅಂತೂ ಕೂಡ ಇರ್ಬೋದು. ವೇರ್ ಹೌಸ್ ಅಂತ ಇರುತ್ತೆ, ಅದರದ್ದೇ ಆದಂಥ ಆಫೀಸದ್ದು. ಸೊ ಆ ವೇರ್ ಹೌಸಲ್ಲಿ ಸುಮಾರು ಜನ ಕೆಲಸ ಮಾಡ್ತಾಯಿರ್ತಾರೆ. ಅದು ಪ್ಯಾಕಿಂಗ್ ರಿಲೇಟೆಡ್ ವರ್ಕ್ ಇರುತ್ತೆ. ಸಮ್ಟೈಮ್ಸ್ ಬೇರೆ ಇನ್ನಿತರ ಒಂದು ಲಿಸ್ಟಿಂಗ್ ಆಯಿತು, ಓಕೆ, ಸಪ್ರೇಟ್ ಮಾಡಿಡೋದಾಯಿತು, ಅದೆಲ್ಲ ಕೆಲಸ ಇರುತ್ತೆ. ಸೊ ಇಲ್ಲಿ ಅದಕ್ಕೋಸ್ಕರ ಕೂಡ ಇಲ್ಲಿ ಹೈರಿಂಗ್ ಮಾಡ್ತಾಯಿದ್ದಾರೆ. ಅದರ ಅಪ್ಲಿಕೇಶನ್ ಫಾರ್ಮ್ ತೋರಿಸ್ತಾ ಇದ್ದೆ ನಿಮಗೆ. ಈ ರೀತಿ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ. ಇದು ಹೇಗೆ ಸಿಗುತ್ತೆ ಅಂತ ಹೇಳ್ತೀನಿ ಇದೇ ವಿಡಿಯೋದಲ್ಲೇ. ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನಿಮ್ಮದು ಹೆಸರು ಮತ್ತು ನಿಮ್ಮದು ಲಾಸ್ಟ್ ನೇಮು, ನಿಮ್ಮ ಮೊಬೈಲ್ ನಂಬರು, ಒಂದು ನಂತರ ಇಲ್ಲಿ ಮೊಬೈಲ್ದು ಮತ್ತೊಂದು ಸಾರಿ ನೀವು ಹಾಕಬೇಕಾಗುತ್ತೆ. ಮತ್ತು ಇಮೇಲ್ ಅಡ್ರೆಸ್ ಹಾಕಬೇಕು, ಪಾಸ್ವರ್ಡ್ ಹಾಕಬೇಕಾಗುತ್ತೆ. ಈ ಪಾಸ್ವರ್ಡನ್ನ ನೀವೇ ಸೆಟ್ ಮಾಡಬೇಕು. ಇದನ್ನು ಯಾರ ಹತ್ರ ಕೂಡ ಶೇರ್ ಮಾಡೋ ಹಾಗಿಲ್ಲ. ಮತ್ತು ಇಲ್ಲಿ ಜೆಂಡರ್ ಆಯಿತು, ಮೇಲಾ ಫೀಮೇಲಾ ಅಂತ ಹೇಳಿ, ಝೋನು ಯಾವ ಝೋನಿಂದ ನೀವು ಅರ್ಜಿ ಸಲ್ಲಿಸ್ತಾ ಇದ್ದೀರಂತ, ನಾರ್ತಾ, ಸೌತಾ, ಈಸ್ಟ್, ವೆಸ್ಟ್ ಅಂತ. ಮತ್ತು ಸ್ಟೇಟ್ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ನಾರ್ಮಲಿ ಸೌತ್ ಅಂತ ಮಾಡ್ತೀನಿ. ಸೊ ಆಟೋಮೆಟಿಕ್ಲಿ ಇಲ್ಲಿ ಕರ್ನಾಟಕ ಅಂತ ಬಂತು. ಯಾವ ಸ್ಟೇಟಲ್ಲಿ ಹೈರಿಂಗ್ ಮಾಡ್ತದೆ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಆಂಧ್ರ ಪ್ರದೇಶ್, ಕರ್ನಾಟಕ, ತಮಿಳುನಾಡು, ತೆಲಂಗಾಣ, ಕೇರಳ. ಇಲ್ಲಿ ನಾನು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಓಕೆ. ಸೊ ಅದಾದ ಡಿಸ್ಟ್ರಿಕ್ ಎಲ್ಲ ಹಾಕಬೇಕಾಗುತ್ತೆ. ಮತ್ತು ತಹಸೀಲ್ ಹಾಕಬೇಕು, ಕಾಲೇಜ್ ಹಾಕಬೇಕು. ನಂತರ ಕ್ವಾಲಿಫಿಕೇಷನ್ ಕೇಳಿರುವಂಥದ್ದು 8th ಹಾಕಿದ್ದೀನಿ ನಾನು ಆಲ್ರೆಡಿ. 8th, 10th, ಓಕೆ, 10th ಪ್ಲಸ್ ಡಿಪ್ಲೊಮಾ, 10th ಪ್ಲಸ್ ITI ಯಾವುದಾಗಿದೆ ನೋಡಿಕೊಂಡು ಅದನ್ನು ಹಾಕಿ ನಂತರ ಇಲ್ಲಿ ಕಂಪ್ಲೀಟ್ ಅಂತ ಹಾಕಿ. ಯೂನಿವರ್ಸಿಟಿ ಕಾಲೇಜೆಲ್ಲ ಕೇಳ್ತಾ ಇದ್ದಾರೆ. ಕರ್ನಾಟಕ ಯೂನಿವರ್ಸಿಟಿ ಅಂದರೆ ಕರ್ನಾಟಕ ಯೂನಿವರ್ಸಿಟಿ ಅಂತ ಹಾಕಿ. ಕರೆಂಟ್ ಎಂಪ್ಲಾಯ್ ಸ್ಟೇಟಸ್ ಕೇಳ್ತಾ ಇದ್ದಾರೆ. ಎಲ್ಲರೂ ವರ್ಕ್ ಮಾಡ್ತಾಯಿದ್ರೆ ಇದನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಓಕೆ. ಸೊ ಎಲ್ಲ ಮಾಡಿಲ್ಲ, ಎಲ್ಲೂ ಕೆಲಸ ಮಾಡಿಲ್ಲ ಅಂತಂದರೆ ಇಲ್ಲ ಅಂತ ಹಾಕ್ಬೋದು. ಓಕೆ. ಸೊ ಇಲ್ಲಿ ನಿಮ್ಮದು ಹ್ಯಾವ್ ಯು ಎವರ್ ವರ್ಕ್ ವಿತ್ ಫ್ಲಿಪ್ಕಾರ್ಟ್ ಅಂತ ಸಾರಿ. ಸೊ ಇಲ್ಲಿ ನೋ ಅಂತ, ಯಾವತ್ತಾದ್ರೂ ವರ್ಕ್ ಮಾಡಿಲ್ಲ ಅಂದರೆ ನೋ ಅಂತ ಹಾಕಿ. ಹ್ಯಾವ್ ಯು ಡನ್ ಎನಿ ಇಂಟರ್ನ್ಶಿಪ್ ಇನ್ ಫ್ಲಿಪ್ಕಾರ್ಟ್ ಅಂತ, ಯಾವತ್ತಾದ್ರೂ ಇಂಟರ್ನ್ಶಿಪ್ ತೊಗೊಂಡಿದ್ದೀರಾ ಅಂತ ನೋ ಅಂತ ಹಾಕಿದ್ದೀನಿ. ಆರ್ ಯು ಎಸ್ ಅಂದರೆ ಎಸ್ ಅಂತ ಹಾಕಿ. ಆರ್ ಯು ವಿಲ್ಲಿಂಗ್ ಟು ಜಾಯಿನ್ ದಿ ಇಂಟರ್ನ್ಶಿಪ್ ಔಟ್ಸೈಡ್ ಆಫ್ ಯುವರ್ ಸಿಟಿ ಅಂತ ಕೇಳಿದ್ದಾರೆ. ಸೊ ಎಸ್ ಅಂತ ಹಾಕ್ಬೇಕಿದೆ ಕ್ವಶನ್ಗೆ. ಯಾಕಂದರೆ ಎಲ್ಲರೂ ಏನೋ ವರ್ಕ್ ಹಾಕಿದರೆ ನಾವು ಮಾಡ್ತೀವಿ ಅಂತ. ಆರ್ ಯು ಅವೈಲೇಬಲ್ ಫಾರ್ ಆಫ್ಲೈನ್ ಇಂಟರ್ನ್ಶಿಪ್ ಅಂತ ಕೇಳಿದ್ದಾರೆ. ಆಫ್ಲೈನ್ ಏನಾದರೂ ಕರೆದ್ರೆ ನೀವು ಬರ್ತೀರಾ ಅಂತ. ಇದಕ್ಕೂ ಕೂಡ ಎಸ್ ಅಂತ ಹಾಕಿ. ಇಲ್ಲಾಂದರೆ ಅವ್ರ ಕಡೆ ರಿವರ್ಟ್ ಬರೋದಿಲ್ಲ. ನಂತರ ಲೊಕೇಶನು, ಓಕೆ. ಸೊ ಇಲ್ಲಿ ನಾನು ಬ್ಯಾಂಗ್ಳೂರು ಅಂತ ಹಾಕಿರ್ತೀನಿ. ಯಾಕಂದರೆ ಇದರಲ್ಲಿ ನೋಡ್ಕೊಂಡು ನೀವು ಹಾಕಿ. ಓಕೆ. ಆ್ಯಂಡ್ ಇಲ್ಲಿ ಕರ್ನಾಟಕ, ಬ್ಯಾಂಗ್ಳೂರು ಅಂತ ಬಂತು. ಇಲ್ಲಿ ಅಕ್ಸೆಪ್ಟ್ ಮಾಡ್ಕೋಬೇಕು. ನಂತರ ಇಲ್ಲಿ ನೋಡಿ ಆಟೋಮೆಟಿಕ್ಕಾಗಿ ಇಲ್ಲಿ ಅಕ್ಸೆಪ್ಟ್ ಮಾಡಿದರೆ ಅಕ್ಸೆಪ್ಟ್ ಮಾಡ್ಕೊಂಡು ಟರ್ಮ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಇದೊಂದು ಸಾರಿ ನೀವು ನೋಡಿಕೊಂಡು ನಂತರ ನೀವು ಬೇಕು ಅಂತಂದರೆ ನೀವು ಇಲ್ಲಿಂದ ಅದಕ್ಕೆ ಸಬ್ಮಿಟ್ ಮಾಡ್ಬೋದು ಅಪ್ಲಿಕೇಶನ್ನ. ಓಕೆ. ಸೊ ಇದು ಒಂದಾಯಿತು. ಇವಾಗ ಎರಡನೇದು ನೋಡೋಣ, ಡೇಟಾ ಎಂಟ್ರಿದು. ಡೇಟಾ ಎಂಟ್ರಿ ಬಗ್ಗೆ ಕೂಡ ಹೇಳೋದಾದರೆ ಇದಕ್ಕೂ ಕೂಡ ಸೇಮ್ ಅದೇ ಇದೆ. ನೋಡ್ತಾ ಇರ್ಬೋದು ಡೇಟಾ ಎಂಟ್ರಿ ಆಪ್ರೇಟರ್, ಯಾಕಂದರೆ DEO. ನಾನು ಇವಾಗ ಪ್ರೊಫೈಲ್ ಹೇಳಿದ್ದೀನಲ್ವಾ, ಸೊ ಅದೇ ಜಾಬು. ಓಕೆ. ಸೊ ಇಲ್ಲಿ ಕೂಡ ಸೇಮ್ ಅದೇ ರೀತಿ ಇದೆ. ಹೆಸರು, ಲಾಸ್ಟ್ ನೇಮು, ಮತ್ತು ನಿಮ್ಮದು ಮೊಬೈಲ್ ನಂಬರು, ಮತ್ತು ಇಮೇಲ್ ಅಡ್ರೆಸ್ಸು, ಮತ್ತು ಜೆಂಡರು ಮೇಲಾ ಫೀಮೇಲಾ ಅಂತ. ಓಕೆ. ಆ್ಯಂಡ್ ಡೇಟ್ ಆಫ್ ಬರ್ತು ಸಾರಿ. ಸೊ ಇಲ್ಲದ್ರಲ್ಲಿ ಕೂಡ ಸೌತು, ನಾರ್ತು ಏನಂತ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೌತ್ ಅಂತ ಮಾಡ್ತೀನಿ, ಕರ್ನಾಟಕ ಅಂತ. ಇಲ್ಲಿ ಕೂಡ ಇವಾಗ ತುಂಬ್ಕೋತಾ ಇದ್ದಾರೆ. ಡಿಸ್ಟ್ರಿಕ್ಟ್ ಹಾಕಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಡೀಟೇಲ್ಸ್ಗಳನ್ನ ಹಾಕಿ, ತಹಸೀಲು ಮತ್ತು ಹಳ್ಳಿ ಎಲ್ಲ ಕೂಡ ಹಾಕಬೇಕು. ಕ್ವಾಲಿಫಿಕೇಷನು 8th, 9th, 10th PUC ಆದರೂ ಎಲ್ಲರೂ ಕೂಡ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇದು ಕಂಪ್ಲೀಟ್ ಆಗಿದೆ ಅಂತ ನಾನು ಹಾಕಿದ್ದೀನಿ. ಓಕೆ. ಆ್ಯಂಡ್ ಇಲ್ಲಿ ನಿಮ್ಮದು ಯೂನಿವರ್ಸಿಟಿ ಎಲ್ಲಿಂದ ಕಂಪ್ಲೀಟ್ ಮಾಡಿದ್ದೀರಿ ಅಂತ, ಕರ್ನಾಟಕ ಯೂನಿವರ್ಸಿಟಿ ಆದರೆ ಕರ್ನಾಟಕ ಅಂತಲೇ ಹಾಕಿ. ಆ್ಯಂಡ್ ಅದರಲ್ಲೂ ಕೂಡ ಇಲ್ಲಿ ನಿಮ್ಮದು ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಕೇಳ್ತಾ ಇದ್ದಾರೆ. ನೀವೆಲ್ಲಾದರೂ ವರ್ಕ್ ಮಾಡ್ತಾಯಿದ್ದೀರಾ ಅಂತ ನೋ ಅಂತ ಹಾಕ್ತಾಯಿದ್ದೀನಿ. ಆ್ಯಂಡ್ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಕೇಳ್ತಿದ್ರೆ ಸ್ಟೂಡೆಂಟಾ ಅಂತ ಕೇಳಿ, ಸ್ಟೂಡೆಂಟ್ ಇದ್ರಿಗೂ ಜಾಬ್ ಕೊಡ್ತಾ ಇದ್ದಾರೆ. ಹ್ಯಾವ್ ಯು ಎವರ್ ವರ್ಕ್ ವಿತ್ ಫ್ಲಿಪ್ಕಾರ್ಟ್ ಅಂತ, ಯಾವಾಗಾದ್ರೂ ವರ್ಕ್ ಮಾಡಿದ್ದೀರಾ ಅಂತ ನೋ. ಹ್ಯಾವ್ ಯು ಡನ್ ಎನಿ ಇಂಟರ್ನ್ಶಿಪ್ ಅವರ ಫ್ಲಿಪ್ಕಾರ್ಟ್ ಅಂತ ಕೇಳ್ತಾರೆ. ಇಲ್ಲಿ ಕೂಡ ನಾವು ನೋ ಅಂತ ಹಾಕಬೇಕು. ಆ್ಯಂಡ್ ನೋ ಅಂತ ನೋ, ಎಸ್ ಅಂದರೆ ಎಸ್ ಅಂತ ಹಾಕಿ. ಪದೇ ಪದೇ ಹೇಳ್ತಾ ಇದ್ದೀನಿ. ಡು ಯು ಹ್ಯಾವ್ ನಾಲೆಜ್ ಆಫ್ ಕಂಪ್ಯೂಟರ್ ಎಕ್ಸೆಲ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ಎಕ್ಸೆಲ್ ಇದ್ದರೆ, ಬಿಗಿನರ್ ಇದ್ದೀರಾ, ಇಂಟರ್ನ್ಶಿಪ್ ಇದ್ದರೆ ನೋಡ್ಕೊಂಡು ಹಾಕಬೇಕು. ಸೊ ನಾನು ಇಲ್ಲಿ ಬಂದು ಸೆಲೆಕ್ಟ್ ಮಾಡಿದ್ದೀನಿ. ಡು ಯು ಹ್ಯಾವ್ ಸರ್ಟಿಫಿಕೇಟ್ ಇನ್ ಕಂಪ್ಯೂಟರ್ ಕೋರ್ಸ್, ಇಲ್ಲಿ ಎಸ್ ಅಂದರೆ ಎಸ್ ಅಂತ ಹಾಕಬೇಕು. ಕಂಪ್ಯೂಟರ್ ಆಗಿರಬೇಕಿಲ್ಲಿ. ಓಕೆ. ಆ್ಯಂಡ್ ಇಂಟರ್ನ್ಶಿಪ್ ಏನಾದರೂ ಮಾಡಿದ್ದೀರಾ ಅಂತ ನೋ, ಓಕೆ ಅಂತ ಹಾಕಿದ್ದೀನಿ. ನಂತರ ಇಲ್ಲಿ ಬ್ಯಾಂಗ್ಳೂರ್ ಅಂತ ಆಟೋಮೆಟಿಕ್ ನಾನು ಚೂಸ್ ಮಾಡ್ಕೋತೀನಿ.
ನಂತರ ಇಲ್ಲಿ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು. ಹೇಗೆ ಅರ್ಜಿ ಸಲ್ಲಿಸಬೇಕು? ಗೂಗಲಲ್ಲಿ ಹೋಗಬೇಕು, ಸಿಂಪಲಾಗಿ ಫ್ಲಿಪ್ಕಾರ್ಟ್ ಅಕಾಡೆಮಿ ಅಂತ ಸರ್ಚ್ ಮಾಡ್ಕೋ. ಫ್ಲಿಪ್ಕಾರ್ಟ್ ಅಕಾಡೆಮಿ ಅಂತ ನಾವು ಸರ್ಚ್ ಮಾಡಿದಾಗ ಸಿಂಪ್ಲಿ ಫ್ಲಿಪ್ಕಾರ್ಟ್ ಅಕಾಡೆಮಿ ಇಲ್ಲಿ ಓಪನ್ ಆಗುತ್ತೆ. ಜಸ್ಟ್ ಇದಕ್ಕೆ ಈ ಪೇಜಿಗೆ ಬರಬೇಕು. ಈ ಪೇಜಿಗೆ ಬಂದಮೇಲೆ ಜಸ್ಟ್ ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ನೋಡಿ 4 ಇದು ಸಿಗ್ತಾಯಿದೆ. ಒಂದು ಡೇಟಾ ಎಂಟ್ರಿ ಅಂತ ಸಿಗ್ತಾಯಿದೆ. ಜಸ್ಟ್ ಇದನ್ನು ನೀವೀಗ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ನೇರವಾಗಿ ಇದು ಅಪ್ಲಿಕೇಶನ್ ಫಾರ್ಮೇ ಓಪನ್ ಆಗುತ್ತೆ. ಓಕೆ, ಸೊ ಇನ್ನೊಂದು ಇಲ್ಲಿ ವೇರ್ ಹೌಸ್ ನಾನು ಹೇಳಿದ್ದೆ ನಿಮಗೆ. ವೇರ್ ಹೌಸಲ್ಲಿ ಇದು ಇದೆ ನೋಡಿ, ಫಸ್ಟ್ ಒನ್. ಸೊ ಇದನ್ನು ಓಪನ್ ಮಾಡಿದರೆ ನೇರವಾಗಿ ಇದೆ ಅಪ್ಲಿಕೇಶನ್ ಫಾರ್ಮ್ ನಿಮ್ಮಲ್ಲಿ ಸಿಗ್ತಾ ಇದೆ. ಓಕೆ, ಸೊ ಇದು ಇವತ್ತಿನ ಒಂದು ಮಾಹಿತಿ. ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದೀನಿ. ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ನಾನು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಸುಮಾರು ಜನ ಲೈಕ್ ಮಾಡೋದಿಲ್ಲ, ಬಟ್ ಅಪ್ರಿಷಿಯೇಟ್ ಮಾಡ್ತಾ ಇರ್ತೀರಿ. ಪ್ಲೀಸ್ ಲೈಕ್ ಮಾಡಿ ಮತ್ತು ಆತ್ಮೀಯರೊಂದಿಗೆ ಶೇರ್ ಮಾಡಿ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಮತ್ತು ಏನೇ ಡೌಟ್ ಇದ್ದರೂ ನೀವು ನನಗೆ ಕಾಮೆಂಟ್ ಮಾಡ್ಬೋದು. ಎಲ್ಲರೂ ಕಾಮೆಂಟ್ಗೂ ನಾನು ಉತ್ತರಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.